ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಇವತ್ತು ಜರ್ನಿಯಿಂದ ನನ್ನ ಲಾಗ್ ಸ್ಟಾರ್ಟ್ ಆಗಿದೆ. ಇವತ್ತು ನನ್ನ 9ನೇ ತಿಂಗಳು ಸ್ಕ್ಯಾನಿಂಗು ಮಾಡಿಸೋಣ ಅಂತ ಅಂದ್ಬಿಟ್ಟು ಚಿಂತಾಮಣಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ಲಾಗ್ ಶೇರ್ ಮಾಡ್ಕೊಳ್ಳೋಣ ಅಂತ ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಕಾಂತಾರ ಮೂವಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ರಿಲೀಸ್ ಆಗಿ 2-3 ದಿನ ಆಗೋಗಿದೆ. ಸೊ ನೋಡೋಣ ಕಾಂತಾರ ಮೂವಿ. ಎಲ್ಲ ಕಡೆ ಒಂದೊಳ್ಳೆ ರಿವ್ಯೂ ಬರ್ತಾ ಇದೆ. ಸೊ ನೋಡಲೇಬೇಕು ಅಂತ ಅಂದ್ಬಿಟ್ಟು ಇವತ್ತು ನೋಡೋಣ ಅಂತ ಅಂದ್ಕೊಂಡಿದ್ವಿ. ಇನ್ನು ಇವತ್ತು ಮೂವಿ ನೋಡಲಿಲ್ಲ ಅಂತಂದರೆ ಇನ್ನು ನಾನು 2-3 ವರ್ಷ ಆದರೂ ನೋಡೋಕ್ಕಾಗಲ್ಲ ಅನ್ಸುತ್ತೆ ಮೂವಿನ. ಅದಕ್ಕೆ 2-3 ವರ್ಷ ಇವಾಗ ನೋಡಿ ನನ್ನ ಮಗಳು 4 ವರ್ಷ ಆಗಿದೆ. ಇವಾಗ ಮೂವಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಇನ್ನು ಅವಳು ಇನ್ನೊಂದು ಮಗು, ಆ ಮಗು ದೊಡ್ಡದಾಗೋವರೆಗೂ ಆಗೋದೇ ಇಲ್ಲ. ಅಟ್ಲೀಸ್ಟ್ ಇನ್ನೊಂದು 2 ವರ್ಷ ನಾನು ಮೂವಿ ನೋಡೋಕ್ಕಾಗಲ್ಲ. ಅದಕ್ಕೆ ಒಂದು ಒಳ್ಳೆ ಮೂವಿ, ಕನ್ನಡ ಮೂವಿ ನೋಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಕಾಂತಾರ ಮೂವಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಫುಲ್ಲು ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಹೇಗಿರುತ್ತೆ ನೋಡೋಣ. ಸೊ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಟಿಫನ್ ಮಾಡಿಲ್ಲ. ಮೂವಿಗಿಂತ ಸ್ಕ್ಯಾನಿಂಗ್ ಫಸ್ಟು ಸ್ಕ್ಯಾನಿಂಗು, ಅವ್ರು ಸ್ಕ್ಯಾನಿಂಗ್ಗೆ 2-3 ಅವರ್ಸ್ ವೆಯ್ಟ್ ಮಾಡಿ ಅಂತಾರೆ. ಆ 3 ಅವರ್ಸಲ್ಲಿ ನಾವು ಮೂವಿ ನೋಡ್ಕೊಂಡ್ಬರ್ತೀವಿ. ಸೊ ಫಸ್ಟು ಸ್ಕ್ಯಾನಿಂಗ್ಗೆ ಹೋಗ್ಬಿಡ್ತೀವಿ. ಅಲ್ಲಿ ಟೈಮಿಂಗ್ಸ್ ತಗೊಂಡು ಆಮೇಲೆ ಮೂವಿಗೆ ಹೋಗ್ತೀವಿ. ಹಾಗೆ ಟಿಫನ್ ಮಾಡಿಕೊಂಡು ಆಮೇಲೆ ಮೂವಿಗೆ ಹೋಗ್ತೀವಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಈಗ ಹಾಸ್ಪಿಟ್ಲಿಗೆ ಬಂದುಬಿಟ್ವಿ. ಇವಾಗ ಇಲ್ಲಿ ನಾವು ಸ್ಕ್ಯಾನಿಂಗ್ಗೆ ಟೈಮಿಂಗ್ಸ್ ಬರೆಸ್ಕೊತಾ ಇದ್ದೀವಿ. ಸೊ 2-3 ಅವರ್ಸ್ ವೆಯ್ಟ್ ಮಾಡಿಸ್ತಾರೆ. ಸೊ ನಾವು ಇವಾಗ ಟಿಫನ್ ಮಾಡಿ ಇಲ್ಲಿಗೆ ಮೂವಿಗೆ ಬಂದ್ವಿ. ಸೊ ಮೂವಿ ಕೂಡ ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀವಿ ಇಂಟರ್ವಲ್ಲು. ಸೊ ನನ್ನ ಹಸ್ಬೆಂಡು ಇತ್ತಂದಿದ್ದಾರೆ ಜ್ಯೂಸ್ ಬಾಟ್ಲು. ಸೊ ಅದು ಕೆಳಗಡೆ ಬಿದ್ದೋಗಿತ್ತು, ಅದನ್ನು ಎತ್ಕೊಂಬರಕ್ಕೆ ಇಷ್ಟೊತ್ತು ಮಾಡ್ಕೊತಾ ಇದ್ದಾರೆ. ಸೊ ಪಾಪ್ಕಾರ್ನ್ ನೋಡಿ, ಮೂವಿ ನೋಡ್ಕೊಂಡು ಪಾಪ್ಕಾರ್ನ್ ತಿನ್ನೋದು ಮಜಾನೇ ಬೇರೆ ಅಲ್ವಾ. ಸೊ ಹಾಗೆ ಮೂವಿ ನೋಡಿಕೊಂಡು ಆರಾಮಾಗಿ ಕೂತಿದ್ದೀನಿ ನಾನಂತೂ. ಸೊ ಕ್ಲೈಮ್ಯಾಕ್ಸು ನೋಡಬೇಕು, ತುಂಬಾ ಚೆನ್ನಾಗಿದೆ. ಇದು ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ ಥರ ಇರುತ್ತೆ. ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಈಗ ಸ್ಕ್ಯಾನಿಂಗ್ಗೆ ಹೋಗೋ ಟೈಮು ಮಧ್ಯಾಹ್ನ ಆಗೋಯ್ತು. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಾವು ಸೆಕೆಂಡ್ ಹಾಫ್ಗೆ. ಅದೇ ಮಧ್ಯಾಹ್ನ 2 ಗಂಟೆಗೆ ತುಂಬ ಜನ ಬಂದಿದ್ದಾರೆ. ಫುಲ್ಲು ರಶ್ ಆಗೋಯ್ತು. ನಾವು ಕಾರು ಕೂಡ ತೊಗೊಳಕ್ಕಾಗಲಿಲ್ಲ, ಅಷ್ಟೊಂದು ಪಾರ್ಕಿಂಗು ಜನ ಆಗೋದ್ರು. ಸೊ ಆಫ್ಟರ್ ಮೂವಿ ಇಲ್ಲಿ ಪಾರ್ಕಿಂಗ್ ಎಲ್ಲೂ ಜಾಗನೇ ಇಲ್ಲ. ಅದೇನೋ ಗೊತ್ತಿಲ್ಲ, ತುಂಬ ವೆಹಿಕಲ್ಸು. ಸೊ ಜಾಸ್ತಿ ಜನ ಆಗಿಬಿಟ್ಟಿದ್ದಾರೆ. ಮೂವಿ ಹತ್ರನೂ ಅಷ್ಟೇ ತುಂಬ ಜನ ಬಂದುಬಿಟ್ಟಿದ್ರು. ಸೊ ನಮಗೆ ಪಾರ್ಕಿಂಗ್ ಎಲ್ಲೂ ಆಗಲಿಲ್ಲ. ಅದಕ್ಕೆ ಇಲ್ಲೊಂದು ಸೈಡಲ್ಲಿ ಪಾರ್ಕಿಂಗ್ ಹಾಕ್ಕೊಂಡಿದ್ದೀವಿ. ನನ್ನ ಹಸ್ಬೆಂಡು ATM ಅಲ್ಲಿ ದುಡ್ಡು ಡ್ರಾ ಮಾಡ್ತೀನಿ ಅಂತ ಹೋದರು. ಸೊ ನಾನು ವೇಟಿಂಗ್ ಮಾಡ್ತಾಯಿದ್ದೀನಿ ಅವ್ರು ಬರೋಕ್ಕೋಸ್ಕರ. ಲಂಚ್ ಟೈಮ್ ಆಯಿತು, ಇನ್ನೂ ಲಂಚ್ ಮಾಡಿಲ್ಲ. ಇನ್ನೂ ಸ್ಕ್ಯಾನಿಂಗ್ಗೆ ಹೋಗಬೇಕು. ಲಂಚ್ ಮಾಡ್ಕೊಂಡು ಸ್ಕ್ಯಾನಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ನಾನು ಕಾಂತಾರ ಮೂವಿ ಹೇಗಿತ್ತು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದೆ. ನಿಜವಾಗ್ಲೂ ಕಾಂತಾರ ಮೂವಿ ಸೂಪರಾಗಿತ್ತು. ಸಖತ್ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು ನನಗಂತೂ. ಎಲ್ಲೂ ಕೂಡ ಬೋರ್ ಅನ್ಸೋದಾಗಲಿ ಆ ಥರ ಏನೂ ಅನಿಸ್ಲಿಲ್ಲ. ಇರೋದು ಹೀರೋಯಿನೋ ಹಾಗೆ ಅವ್ರ ಆ್ಯಕ್ಟಿಂಗು ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಸ್ವಲ್ಪ ಲೇಟ್ ಆಯಿತು ಕಾಂತಾರ ಮೂವಿ ನೋಡೋಕ್ಕೆ. ಆದರೂ ಕೂಡ ಕಾಂತಾರ ಮೂವಿ ನೋಡಿದ್ನಲ್ಲ ಅನ್ನೋದೇ ಖುಷಿ. ಇವಾಗ 9 ಮಂತ್ಸ್ ಇನ್ನು ಇವಾಗ ನೋಡಿದ್ರೆ ಇವಾಗ ನೋಡ್ಬಿಡ್ಬೇಕಷ್ಟೇ. ಇನ್ನು ಯಾವಾಗೂ ಕಾಂತಾರ ಮೂವಿ ಆಗಲಿ ಬೇರೆ ಮೂವೀಸ್ ಆಗಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಮಗು ಆದಮೇಲೆ ಅಂತೂ ಮಗು ನೋಡ್ಕೊಳ್ಳೋದೇ ಆಗ್ಬಿಡುತ್ತಲ್ವ. ಸೊ ಅದಕ್ಕೆ ಕಾಂತಾರ ಮೂವಿ ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ದಕ್ಕೂ ತುಂಬ ಜನ ಬಂದಿದ್ದರು. ಸೊ ಬೆಳಿಗ್ಗೆ ನಾವು ಹೋಗಿದ್ದು, ಅವಾಗ ಒಂದು ಸ್ವಲ್ಪ ಕಮ್ಮಿ ಇದ್ದರು. ಆಮೇಲೆ ಮಧ್ಯಾಹ್ನ ನೋಡಬೇಕು ಎಲ್ಲಿದ್ರೋ ಜನ. 2 o'clock ಶೋಗೆ ತುಂಬ ಜನ ಬಂದುಬಿಟ್ಟಿದ್ದಾರೆ. ಫುಲ್ ಥಿಯೇಟ್ರ್ ತುಂಬೋಗ್ಬಿಟ್ಟಿದ್ರು. ಸೊ ಪರವಾಗಿಲ್ಲಪ್ಪ, ನಾವು ಬೆಳಿಗ್ಗೆ ಬೇಗ ಬಂದಿದ್ದಕ್ಕೆ ಟಿಕೆಟ್ ತೊಗೊಳಕ್ಕಾಯಿತು ಈಸಿಯಾಗಿ. ಇಲ್ಲಾಂತಂದರೆ ನಾವು ತುಂಬ ವೆಯ್ಟ್ ಮಾಡಬೇಕಾಗಿತ್ತು. ಕೊನೆಗೂ ಮೂವಿ ನೋಡ್ಕೊಂಡು ಬಂದ್ವಿ. ಸೊ ಒಂದೊಳ್ಳೆ ಮೂವಿ ನೋಡ್ದಂಗಾಯಿತು. ಕನ್ನಡದಲ್ಲಿ ಇದೇ ಥರ ಒಳ್ಳೆ ಮೂವೀಸು ಇನ್ನಷ್ಟು ಜಾಸ್ತಿ ಬರಬೇಕು ಅಂತಂದ್ಬಿಟ್ಟು ಆಸೆಪಡ್ತೀನಿ. ಯಾಕಂತಂದರೆ ನಮ್ಮ ಕನ್ನಡ ಇನ್ನೂ ಮುಂದಕ್ಕೆ ಹೋಗಬೇಕು, ಒಳ್ಳೆ ಹೆಸರು ಮಾಡಬೇಕು ಅನ್ನೋದು ನನಗಿಷ್ಟ. ಸೊ ಎಲ್ಲರೂ ನೀವು ನೋಡಿ, ನೀವು ಯಾರ್ಯಾರು ಕಾಂತಾರ ಮೂವಿ ನೋಡಿದ್ದೀರಾ, ಇನ್ನೂ ಯಾರು ನೋಡಿಲ್ಲ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ಯಾರು ಮಿಸ್ ಮಾಡಬೇಡಿ, ಥಿಯೇಟ್ರಿಗೆ ಹೋಗಿ ನೋಡಿ. ಯಾಕಂದರೆ ಅದು ತುಂಬ ಚೆನ್ನಾಗಿರುತ್ತೆ, ಅದ್ರ ಫೀಲಿಂಗೇ ಬೇರೆ ಥರ ಇರುತ್ತೆ ಥಿಯೇಟ್ರಲ್ಲಿ ನೋಡಿದ್ರೆ. ಸೊ ಆಮೇಲೆ ಅಷ್ಟೇ ಫ್ರೆಂಡ್ಸ್, ಈ 9 ಮಂತ್ಸಲ್ಲಿ ಏನೇ ವ್ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ವ್ಲಾಗ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ, ನನಗಂತೂ ಶುಗರ್ ಇರೋದ್ರಿಂದ. ಸೊ 9 ಮಂತಲ್ಲಿ ತುಂಬಾ ಕಷ್ಟ ಆಗ್ತಿದೆ. ಬಟ್ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಷ್ಟಾಗುತ್ತೆ ಅಷ್ಟು ನನ್ನ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇನ್ನು ನನ್ನ 9 ಮಂತಲ್ಲಿ ನನ್ನ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂತಂದರೆ ತುಂಬ ಬೆನ್ನೋವು, ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಫುಲ್ಲು ಲಾಸ್ಟ್ ಟೈಮು
ಪ್ರೆಗ್ನೆನ್ಸಿಯಲ್ಲಿ ನನಗೆ ಡೆಲಿವರಿಗೆ ಎಲ್ಲಿ ಇಂಜೆಕ್ಷನ್ ಕೊಟ್ಟಿದ್ರು ನೋಡಿ, ಅನಸ್ತೇಷ ಕೊಡ್ತಾರಲ್ವಾ ಸಿ ಸೆಕ್ಷನ್ ಮಾಡುವಾಗ, ಸೊ ಎಲ್ಲಿ ಕೊಟ್ಟಿದ್ರು ಇಂಜೆಕ್ಷನ್ನು ಅಲ್ಲಂತೂ ತುಂಬ ಪೇಯ್ನ್ ಆಗುತ್ತೆ, ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇವಾಗ ಜಾಬ್ ಬಿಟ್ಟಿರೋದ್ರಿಂದ ಒಂದು ಸ್ವಲ್ಪ ಮನೇಲಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಸೊ ಅದಾದಮೇಲೆ ನಂದು ಅಸೈನ್ಮೆಂಟ್ ಬೇರೆ ಬರೆಯೋದಿದೆ, ಕೂತ್ಕೊಂಡು ಗಂಟೆ ಬರೀತಾ ಇದ್ದೀನಿ ಅಸೈನ್ಮೆಂಟು. ಅದು ತುಂಬ ಟಯರ್ಡ್ ಆಗ್ತಾಯಿದೆ, ಬೆನ್ನೋವು ಜಾಸ್ತಿ ಆಗ್ತಾಯಿದೆ. ಅದು ಬಿಟ್ಟು ನೈಟ್ ಅಷ್ಟು ಸ್ವಲ್ಪ ನಿದ್ದೆ ಬರ್ತಾಯಿಲ್ಲ. ಅದಾದಮೇಲೆ ನನಗಿನ್ನ ಸಿಮ್ಟಮ್ಸ್ ಅಂತ ಇನ್ನೇನಿರೋದು ಅಂದರೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇದೆ. ಅದನ್ನು ಮನೇಲೂ ಕೂಡ ಯಾರೂ ಸರಿಯಾಗಿ ಅರ್ಥ ಮಾಡ್ಕೊತಾ ಇಲ್ಲ. ತುಂಬ ಡಿಸ್ಟರ್ಬ್ ಆಗ್ತಾಯಿದೆ ಮನೇಲೂ ಕೂಡ. ಕೆಲವೊಂದು ಸ್ವಲ್ಪ ಜಗಳಗಳು ಅದಾಗಿ ಈ 9 ಮಂತ್ಸಲ್ಲಿ ನಾನೇನು ಅಂದ್ಕೊಂಡಿದ್ದೆ, ಈ 9 ಮಂತ್ಸಲ್ಲಿ ಚೆನ್ನಾಗಿರಬೇಕು, ಖುಷಿಯಿಂದ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಂಗೆ ಅಂದ್ಕೊಂಡಿದ್ದು ನೆಕ್ಸ್ಟ್ ಮಿನಿಟ್ಟಿಂದನೇ ಏನೋ ಒಂದು ಸ್ವಲ್ಪ ತುಂಬ ಡಿಸ್ಟರ್ಬು, ಟೆನ್ಷನು, ಮನೇಲಿ ಜಗಳ, ಏನೋ 9 ಮಂತ್ ಚೆನ್ನಾಗಿ ಹೋಗಬೇಕು. ನಾನು ಈ ಟೈಮಲ್ಲಿ BP ಶುಗರು ಜಾಸ್ತಿ ಮಾಡ್ಕೊಬಾರ್ದು, ಕಂಟ್ರೋಲಲ್ಲಿರಬೇಕು. ಈ ಲಾಸ್ಟ್ ಮಂತ್ ಈ ಪ್ರೆಗ್ನೆನ್ಸಿಯನ್ನು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಖುಷಿಯಿಂದ ಇರಬೇಕು ಅಂತ ಅಂದ್ಬಿಟ್ಟು ಅಂದ್ಕೊತಾನೆ ಇದ್ದೀನಿ. ಆದರೆ ಏನೋ ಒಂದು ಸ್ವಲ್ಪ ಮಾತುಕತೆಯಿಂದ ಅದು ಎಲ್ಲೆಲ್ಲಿಗೂ ಹೋಗಿ ಜಗಳಾಗ್ಬಿಡುತ್ತೆ. ಬೆಟರು 9 ಮಂತ್ ಪ್ರೆಗ್ನೆನ್ಸ್ ವುಮೆನ್ಗೆ ಹೇಳ್ತಾ ಇದ್ದೀನಿ. ಸೊ ಯಾರು ಅನ್ನೆಸೆಸರಿ ಇಲ್ಲ ಅಂತಂದಾಗ ಮಾತಾಡೋಕ್ಕೆ ಹೋಗ್ಬೇಡಿ, ಯಾರ ಹತ್ರನೂ ಮಾತಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ಎಲ್ಲಿಂದನೋ ಎಲ್ಲೆಲ್ಲಿಗೋ ಹೋಗಿ ಟಾಪಿಕ್ಕು ಆಮೇಲೆ ಏನೇನೋ ಆಗಿಬಿಡುತ್ತೆ. ಸೊ ನಮಗೆ ಟೆನ್ಷನ್ ಆಗುತ್ತೆ, ನಮಗೆ ಸುಸ್ತಾಗುತ್ತೆ, BP ಶುಗರ್ ನಮಗೆ ವೇರಿಯೇಷನ್ ಆಗುತ್ತೆ. ಸೊ ಜಾಸ್ತಿ ನಮಗೆ ನಾವು ಟೈಮ್ ಕೊಡೋದು ಬೆಸ್ಟು ಈ ಪ್ರೆಗ್ನೆನ್ಸಿಲಿ ಅಂತ ನಾನು ಹೇಳ್ತೀನಿ. ನಮಗೆ ನಮ್ಮ ಹೊಟ್ಟೆಲಿರೋ ಮಗುಗೆ ಜಾಸ್ತಿ ಟೈಮ್ ಕೊಡೋದು ಬೆಸ್ಟು. ರೆಸ್ಟ್ ಮಾಡೋದು, ಅಂದರೆ ಮಲಗೋದು, ಒಂದೊಳ್ಳೆ ಮೂವಿ ನೋಡೋದು, ಚೆನ್ನಾಗಿ ತಿನ್ನೋದು, ಅಂದರೆ ಹೆಲ್ತಿ ಡಯಟ್ ಮಾಡೋದು, ಒಳ್ಳೆ ಫುಡ್ಡು, ಹಣ್ಣು, ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ತಿನ್ನೋದು, ಇಂಥದ್ರ ಮೇಲೆ ಜಾಸ್ತಿ ಗಮನ ಕೊಟ್ಟರೆ ಬೆಸ್ಟು ಅನಿಸುತ್ತೆ. ಯಾರ ಜೊತೆನೂ ಜಾಸ್ತಿ ಅದರಲ್ಲೂ ಕೂಡ ನಾವು ಹೇಳೋದು ಅರ್ಥ ಆಗಲ್ಲ, ನಮ್ಗೆ ಕುಂತ್ಕೊಳ್ಳಲ್ಲ, ಮಾಡಲ್ಲ ಅಂತ ಅನ್ನೋರ ಜೊತೆ ಮಾತ್ರ ಜಾಸ್ತಿ ಮಾತುಕತೆನೇ ಬೇಡ. ನಮ್ಗೆ ಯಾವುದು ಖುಷಿ ಕೊಡುತ್ತೋ ಆ ಕೆಲಸ ಮಾಡೋದು ಬೆಸ್ಟು ಅಂತ ಅನಿಸುತ್ತೆ. ಸೊ ನನಗೆ ಈ ಸ್ಕ್ಯಾನಿಂಗ್ ಇವಾಗ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಹೇಳ್ತಾರೆ ಯಾವಾಗ ಡೆಲಿವರಿ ಡೇಟು ಅಂತ ಕೊಡ್ತಾರೆ. ಸೊ ಚಿಂತಾಮಣಿಯಲ್ಲೇ ಮಾಡಿಸ್ತಾ ಇದ್ದೀವಿ ಇವಾಗ ಸ್ಕ್ಯಾನಿಂಗು ನಾವು. ಬಟ್ ಡೆಲಿವರಿ ಹೊಸಕೋಟೆಯಲ್ಲಿ ಲಾಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಎಲ್ಲಿ ಡೆಲಿವರಿ ಆಯಿತೋ ಅಲ್ಲೇ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಬಟ್ ನೋಡೋಣ ಏನಾಗುತ್ತೋ ಅಂತಂದ್ಬಿಟ್ಟು ಫಸ್ಟು ಇಲ್ಲೇ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಆಮೇಲೆ ಹೊಸಕೋಟೆಗೆ ಹೋಗಿ ಅಲ್ಲಿ ನಾವು ಚೆಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನನ್ನ ಹಸ್ಬೆಂಡ್ ಬರೋವರೆಗೂ ಬಿಗ್ ಬಾಸ್ ನೋಡ್ತಾ ಇದ್ದೆ. ಬಿಗ್ ಬಾಸ್ ಒಂದು ಸ್ವಲ್ಪ ಸ್ಟಾರ್ಟಿಂಗ್ಗೆ ಯಾರೂ ಇಷ್ಟನೇ ಆಗಲಿಲ್ಲ ನನಗೆ. ಯಾರು ಇಷ್ಟೊಂದು ಜನ ಯಾರು ಗೊತ್ತಿಲ್ಲದಿರೋರೆಲ್ಲ ಬಂದುಬಿಟ್ಟಿದ್ದಾರಲ್ಲ, ಸೊ ಏನು ನೋಡೋದು ಅಂತ ಅಂದ್ಬಿಟ್ಟು ಅನ್ನಿಸ್ತು. ಬಟ್ ಸ್ವಲ್ಪ ಇವಾಗ ನೋಡೋ ಇಂಟ್ರೆಸ್ಟ್ ಇದೆ. ಸೊ ಏನು ಅಂತಂದರೆ ಬಿಗ್ ಬಾಸಲ್ಲಿ ಗಿಲ್ಲಿ ಇದ್ದಾರಲ್ಲ, ಅವ್ರದ್ದು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ನಾನು ಜಾಸ್ತಿ ನೋಡೋದು ಗೇಮ್ಗೋಸ್ಕರ, ಮತ್ತು ಇಂಡಿವಿಜುವಲ್ಲು ಒಬ್ಬೊಬ್ಬರು ಪರ್ಸ್ನಾಲಿಟಿ ಹೆಂಗಿರುತ್ತೆ, ಹೇಗೆ ಆಟ ಆಡ್ತಾರೆ ಅನ್ನೋದು ಒಂದು ಸ್ವಲ್ಪ ಇಂಟ್ರೆಸ್ಟು. ಸೊ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಸೊ ಅದೊಂದು ನಾನೇನಾದರೂ ನೋಡ್ತೀನಿ ಮೊಬೈಲಲ್ಲಿ ಅಂದರೆ ಅದು ಬಿಗ್ ಬಾಸ್ ಒಂದು ನೋಡ್ತೀನಿ. ಸೊ ಲಾಗ್ ಆದರೆ ಕಂಟಿನ್ಯೂ ಮಾಡ್ತೀನಿ ನಾನು ಡೈಲಿ ಹಾಕೋಕ್ಕೆ, ಇಲ್ಲ ಅಂತಂದರೆ ಸೊ ನಾನು ರೆಸ್ಟ್ ಮಾಡೋಣ ಅಂತಿದ್ದೀನಿ. ನನಗೆ ಲಾಗ್ ಮಾಡೋದು ಖುಷಿ ಅನಿಸುತ್ತೆ. ಸೊ ಅದಕ್ಕೆ ಅಂದ್ಕೊಂಡಿದ್ದೀನಿ ಹಾಗೆ ಮಾಡೋಣ ಡೆಲಿವರಿ ಆಗೋವರೆಗೂ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಾಗ್ ಮಾಡ್ತಾಯಿರ್ತೀನಿ. ನನಗೆ ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಮಾಡಿದರೆ ನನಗೆ ಲಾಗ್ ಮಾಡಬೇಕು ಡೈಲಿ ಅಂತ ಅನಿಸುತ್ತೆ. ಸೊ ಒಬ್ರು ಕೇಳಿದ್ರಿ ಸೀಮಂತದ್ದು ಲಾಗ್ ಹಾಕಿಲ್ಲ ಅಂತ, ಅದಕ್ಕೆ ನಾನು ಲಾಗ್ ಹಾಕಿದೆ ನಾನು. ಸೊ ನೀವು ಸಪೋರ್ಟ್ ಮಾಡಿದ್ರೆ ನೋಡಿ ನಾನು ಡೈಲಿ ಲಾಗ್ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ಇನ್ನು ಲಂಚ್ ಆದಮೇಲೆ ಸ್ಕ್ಯಾನಿಂಗ್ ಆದಮೇಲೆ ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ಏನು ಬಂತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಲಾಗ್ ನೋಡ್ತಾ ಇರಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸೊ ನಾನು ಅದ್ರ ಮೇಲೆ ನಾನು ಲಾಗ್ ಮಾಡ್ತೀನಿ. ಸೊ ಹಾಗೆ ಶಾರ್ಟ್ಸು ಕೂಡ ಮಾಡ್ತೀನಿ. ಇನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು 20 ಡೇಸ್ ಇದೆ ಅನಿಸುತ್ತೆ ನನ್ನ ಡೆಲಿವರಿಗೆ. ಒಬ್ಬರು ಕಮೆಂಟ್ ಮಾಡಿದ್ರಿ ಬೇಗ ಡೆಲಿವರಿ ಆಗಲಿ, ಗಂಡು ಮಗು ಆಗಲಿ, ಯಾವ ಮಗು ಆಗುತ್ತೆ ಅಂತ ನೋಡಬೇಕು ಅಂತ ಅಂದ್ಬಿಟ್ಟು ಒಬ್ಬರು ಕಮೆಂಟ್ ಹಾಕಿದ್ರಿ. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಬೇಗ ಡೆಲಿವರಿ ಆಗಿಬಿಟ್ರೆ ಪಾಪು ಕೈಗೆ ಬಂದುಬಿಟ್ರೆ ಅಷ್ಟೇ ಸಾಕು ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಯಾವ ಮಗು ಆಗುತ್ತೆ ಅನ್ನೋದು ನನಗೂ ಅನಿಸುತ್ತೆ ಗಂಡು ಮಗು ಆಗ್ಬೋದು ಅಂತ. ಬಟ್ ಹೆಣ್ಮಗು ಆದರೂ ಕೂಡ ಖುಷಿನೇ, ಗಂಡು ಮಗು ಆದರೂ ಕೂಡ ಖುಷಿನೇ. ಯಾಕಂದರೆ ಅದು ನಮ್ಮ ಮಗುನೇ ಆಗಿರೋದ್ರಿಂದ ಯಾವ ಮಗು ಆದ್ರೂ ಖುಷಿನೇ. ಆಮೇಲೆ ನಾನು ಲೈಫ್ ಲಾಂಗ್ ಒಂದು ಥಾಟ್ ಇಟ್ಕೊಂಡ್ಬಿಟ್ಟಿದ್ದೀನಿ, 2 ಮಗು ಆಗ್ತಾ ಇರೋದಕ್ಕೆ. ಮೊದಲೇ ಮಗು ಇದ್ದರೆ ಮೊದಲನೇ ಮಗು ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ, ಇಲ್ಲ ಕೊನೆಯ ಮಗು ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ. ಸೊ ಇಬ್ಬರು ಮಕ್ಕಳ ಮೇಲೂ ಡಿಫ್ರೆನ್ಸ್ ತೋರಿಸೋದು ಬೇಡ, ಇಬ್ಬರು ಮಕ್ಕಳನ್ನು ಈಕ್ವಲಾಗಿ ಪ್ರೀತಿ ಮಾಡೋಣ, ಈಕ್ವಲಾಗಿ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗಂಡಾಗಲಿ ಹೆಣ್ಣಾಗಲಿ ಅದು ನಮ್ಮ ಮಗುನೇ ಆಗಿರೋದ್ರಿಂದ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ. ಫಸ್ಟ್ನೇ ಮಗು, ಸೆಕೆಂಡ್ನೇ ಮಗು, ಗಂಡು ಮಗು, ಹೆಣ್ಮಗು ಅಂತ ಬೇಡ. ಸೊ
ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಮಗು ಯಾವಾಗಾಗುತ್ತೆ ಅಂತ ಅಂದ್ಬಿಟ್ಟು. ಖಂಡಿತ ಆ ದಿನಗಳು ಬೇಗ ಬರಲಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನಗೆ ಆ ಮಗು ಆಗುತ್ತೆ ಅಂತ ಅಂದ್ಬಿಟ್ಟು. ತುಂಬ ಜನ ಹೇಳ್ತಿರೋದು ನಾನು ನೋಡಿ ಅಂದರೆ ಗಂಡು ಮಗು ಆಗುತ್ತೆ ಅಂತ. ಕೆಲವರು ಆಲ್ರೆಡಿ ಒಂದು ಹೆಣ್ಮಗು ಆಗಿರೋದಕ್ಕೆ ಗಂಡು ಮಗು ಆಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಇನ್ನು ಕೆಲವರು ಗಂಡು ಮಗುನೇ ಆಗುತ್ತೆ ಬಿಡು ಅಂತ ಅಂದ್ಬಿಟ್ಟು ಕನ್ಫರ್ಮ್ ಹೇಳ್ತಾರೆ. ಸೊ ನಾನು ಇವರು ಹೇಳಿದ ತಕ್ಷಣ ನಮ್ಗೆ ಏನು ಅನಿಸುತ್ತೆ, ಹೌದು ಮೈಂಡಲ್ಲಿ ಬಂದುಬಿಡುತ್ತಲ್ವಾ, ಹೌದು ನನಗೂ ಗಂಡು ಮಗುನೇ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಾನು ಆ ಥರ ಮೈಂಡಲ್ಲಿ ಇಟ್ಕೊಳ್ತಾ ಇಲ್ಲ, ಯಾಕಂತಂದರೆ ಒಂದು ಬಹುಶಃ ಹೆಣ್ಮಗು ಆದರೂ ಆಗ್ಬೋದಲ್ವಾ. ಸೊ ನಾನು ಯಾಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು. ಸೊ ನನಗೆ ಅಂತೂ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ, ಗಂಡು ಮಗು ಆದರೂ ಪರವಾಗಿಲ್ಲ, ಹೆಣ್ಮಗು ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗೇನಂದರೆ ಮಗು ಹೆಲ್ತಿಯಾಗಿ ಹುಟ್ಟಬೇಕು, ಅದೊಂದೇ ಇರೋದು ಮೈಂಡಲ್ಲಿ. ಸೊ ಲಾಸ್ಟ್ ಟೈಮ್ ಅಂತೂ ಒಂದು ಸ್ವಲ್ಪ ನನ್ನ ಮಗುಗೆ ಉಸಿರಾಡೋಕ್ಕೆ ಕಷ್ಟ ಆಗಿಬಿಟ್ಟು ಆ್ಯಂಬುಲೆನ್ಸಲ್ಲೆಲ್ಲ ಕರ್ಕೊಂಡೋಗಿ ICL ಎಲ್ಲ ಇಟ್ಟಿದ್ರು. ಸೊ ಅದಕ್ಕೆ ಆ ಥರ ಏನೋ ಅಂತೀರ, ಹೆಲ್ತಿಯಾಗಿ ಮಗು ಹುಟ್ಬಿಟ್ರೆ ಸರಿ ಸಾಕಪ್ಪ ಅಂತ ಅನಿಸ್ತಾಯಿದೆ ಅಷ್ಟೇ. ಸೊ ಹಾಗೆ ಅಷ್ಟೇ, ನೋಡೋಣ ಯಾವ ಮಗು ಆಗುತ್ತೆ ಅಂತ. ಲಾಗ್ ನೋಡ್ತಾ ಇರಿ ಫ್ರೆಂಡ್ಸ್, ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮತ್ತೆ ಮರಿಬೇಡಿ. ಓಕೆ, ಲಾಗ್ನ ಕಂಟಿನ್ಯೂ ಮಾಡ್ತಿರ್ತೀನಿ, ನೋಡ್ತಾ ಇರಿ. ಎಲ್ಲಿಂದ ತಂದ್ರಿ ರೀ ಮಾವಿನಕಾಯಿ? ಬಿಡಿ, ಎಲ್ಲಿ ತಂದ್ರಿ? ಬಾ, ಅದು ಒಂದೇ ಒಂದು ಕಡೆ ಅಪರೂಪಕ್ಕೆ ಅದು ಕೂಡ ಸಿಕ್ಕಿರೋದು, ಎಲ್ಲೂ ಸಿಗಲ್ಲ ಈ ಟೈಮಲ್ಲಿ. ಮಾವಿನಕಾಯಿ ತಂದಿದ್ದಕ್ಕೆ ಥ್ಯಾಂಕ್ಸ್ ರೀ. ಸೊ ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಸ್ಕ್ಯಾನಿಂಗು ಮುಗಿಸ್ಕೊಂಡು ಬಂದ್ವಿ. ಸೊ ನನ್ನ ಮೊಬೈಲಲ್ಲಿ ಚಾರ್ಜಿಂಗ್ ಎಲ್ಲ ಆಗೋಗ್ಬಿಟ್ಟಿತ್ತು, ಅದಕ್ಕೆ ಮೊಬೈಲ್ ಸ್ವಲ್ಪ ಸ್ವಿಚ್ ಆಫ್ ಆಗೋಗಿತ್ತು. ಸೊ ಅದಕ್ಕೆ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಮನೆಗೆ ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ನೀರು ಕುಡಿದು ಒಂಚೂರು ಬಾಳೆಹಣ್ಣು ತಿಂತಾಯಿದ್ದೀನಿ. ಹಾಗೆ ರಿಪೋರ್ಟ್ ಎಲ್ಲ ತೊಗೊಂಡು ಬಂದುಬಿಟ್ವಿ ಕಾರಿಂದ. ಹಾಗೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು 36 ವೀಕ್ದು ಸ್ಕ್ಯಾನಿಂಗ್ ರಿಪೋರ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇನ್ಸುಲಿನ್ ತೊಗೊಂಡೋಗಿದ್ದೆ ಇವತ್ತು, ಯಾಕಂತಂದರೆ ಡೈಲಿ ಇನ್ಸುಲಿನ್ನು ಮಾರ್ನಿಂಗ್ ಹಾಕ್ಕೊಂಡೇ ಟಿಫನ್ ಮಾಡಬೇಕು. ಸೊ ಅದಕ್ಕೆ ಇನ್ಸುಲಿನ್ ತೊಗೊಂಡು ಅದನ್ನು ಫಸ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದು ಕೋಲ್ಡಲ್ಲಿ ಇರಬೇಕು, ಫ್ರಿಜ್ಜಲ್ಲೇ ಇರಬೇಕು. ಸೊ ಅದಿಟ್ಬಿಟ್ಟು ಇವಾಗ ಸ್ಕ್ಯಾನಿಂಗ್ ರಿಪೋರ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು 36 ವೀಕ್ದು ಸ್ಕ್ಯಾನಿಂಗ್ ರಿಪೋರ್ಟು. ಸೊ ಪ್ಲೆಸೆಂಟ ಆ್ಯಂಟೀರಿಯದಲ್ಲಿದೆ ನನಗೆ. ಆಮೇಲೆ ನೋಡಿ, ಅಮ್ಯುನೋಟಿಕ್ ಫ್ಲೂಯಿಡು 11.8 ಇದೆ, ಲಿಕ್ವೈರ್ ಅಂತೇನಿದೆ, ನಾರ್ಮಲ್ ಇದೆ. ಸೊ ಎಲ್ಲ ನಾರ್ಮಲ್ ಅಂತ ಬಂದಿದೆ ನೋಡಿ. ಆಮೇಲೆ ಫೆಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟು, ಸೊ ಆ್ಯಕ್ಟಿವು ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಬೇಬಿದು ಹಾರ್ಟ್ ರೇಟ್ ಬಂದು 137 BPM ಇದೆ ನೋಡಿ. 140 ಒಳಗಡೆ ಬರ್ತಾಯಿದೆ ಹಾರ್ಟ್ ಬೀಟು. ಮತ್ತು ಇನ್ನೆಲ್ಲ ಏನೇನೋ ಮೆಷರ್ಮೆಂಟು ಅದೆಲ್ಲ ನನಗಂತೂ ಗೊತ್ತಾಗಲ್ಲ. ಸೊ ಅದು ಡಾಕ್ಟರ್ ನೋಡಿದ್ರೇ ಗೊತ್ತಾಗುತ್ತೆ. ಬೇಬಿ ವೆಯ್ಟ್ ಬಂದು ನೋಡಿ 2 kg 822 ಇದೆ. ಸೊ 2 kg 800 ಇದೆ ಪಾಪುದು ಬೇಬಿ ವೆಯ್ಟು. ಹಾಗೆ ಇಂಪ್ರೆಷನ್ ಕೊಟ್ಟಿದ್ದಾರೆ, ಸೇಮ್ ಅದೇ ಕೊಟ್ಟಿದ್ದಾರೆ, ಎಲ್ಲ ನಾರ್ಮಲ್ ಅಂತ ಇದೆ. ಬೇಬಿ ವೆಯ್ಟು ನೋಡಿ 2 kg 822 ಇದೆ. 36 ವೀಕ್ಗೆ ಪಾಪು ವೆಯ್ಟ್ ಇರೋದು. ಸೊ ಇಲ್ಲಿ ಸ್ಕ್ಯಾನಿಂಗ್ದು ಪಾಪು ನೋಡ್ಬೋದು. ಇದಾದಮೇಲೆ ಏನೇನು ಕೊಟ್ಟಿದ್ದಾರೋ ಅದು ಒಂದೂ ಗೊತ್ತಾಗ್ತಾ ಇಲ್ಲ. ಬೇಬಿ ನೋಡೋಣ ಅಂದರೆ ಬೇಬಿನೂ ತೋರಿಸಲ್ಲ ಅಂತಾರೆ ಇದರಲ್ಲಿ. ಸೊ ಬೇಜಾರಾಗೋಗ್ಬಿಡುತ್ತೆ, ಸ್ಕ್ಯಾನಿಂಗ್ ರಿಪೋರ್ಟ್ ನೋಡೋಕ್ಕೆ ನನಗೆ ಬೇಜಾರಾಗಿಬಿಡುತ್ತೆ. ಸೊ ಅಲ್ಲೂ ಅಷ್ಟೇ, ಸ್ಕ್ಯಾನಿಂಗ್ ಮಾಡಿಸುವಾಗೂ ಅಷ್ಟೇ ಬೇಜಾರಾಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಂದು ಸ್ಕ್ಯಾನಿಂಗ್ ರಿಪೋರ್ಟು. ಸೊ ಇದು ಬೇಬಿದು ಸ್ಕ್ಯಾನಿಂಗ್ ರಿಪೋರ್ಟು. ಒಂದು ವಿಚಾರ ಬೇಜಾರಾಗುತ್ತೆ, ಏನು ಅಂತಂದರೆ ನಾವು ಅಷ್ಟು ಅಮೌಂಟ್ ಕೊಡ್ತೀವಿ, 1500 ಹಂಗೆ ಕೊಡ್ತೀವಿ ಒಂದು ಸರಿ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ. ಕರೆಕ್ಟಾಗಿ ಸ್ಕ್ಯಾನಿಂಗ್ ಇದರಲ್ಲಂತೂ ಮಗುದು ಫೇಸ್ ಆಗಲಿ, ಮಗುದು ಬಾಡಿ ಆಗಲಿ ಕ್ಲೀನಾಗಿ ತೋರಿಸೋದೇ ಇಲ್ಲ ಅವರು. ಇದು ನೋಡಿ ಯಾವ ಥರ ಕೊಟ್ಟಿದ್ದಾರೆ, ನನಗೆ ಅರ್ಥನೇ ಆಗ್ತಾಯಿದೆ ಏನೇನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಅಟ್ಲೀಸ್ಟ್ ಬೇಬಿನಾದರೂ ನೋಡೋಣ ಅಂದರೆ ಇಲ್ಲಿ ಬೇಬಿದು ಏನಾದರೂ ಸ್ಟ್ರಕ್ಚರ್ ಏನಾದರೂ ಕಾಣಿಸ್ತಾ ಇದೆಯಾ, ಅದು ಏನು ಅಂತ ಸ್ಕ್ಯಾನಿಂಗ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಅಟ್ಲೀಸ್ಟ್ ಬೇಬಿ ನೋಡೋಣ ಅಂತ ಆಸೆ ಆಗುತ್ತೆ, ಒಂದು ಸರಿ ತೋರಿಸೋದು ಇಲ್ಲ. ಅಟ್ಲೀಸ್ಟ್ ಬೇಬಿ ಮೂವ್ಮೆಂಟ್ ಆಗೋದು, ಬೇಬಿನ ಫೇಸ್ ಆಗಲಿ ಅದೊಂಚೂರು ತೋರಿಸಲ್ಲ. ಅಟ್ಲೀಸ್ಟ್ ಸ್ಕ್ಯಾನಿಂಗ್ದಲ್ಲಿ ಆ ಪಿಕ್ಚರ್ ಆದರೂ ಸರಿಗೆ ಬರುತ್ತೆ ಅಂತಂದರೆ ಬೇಬಿದು, ಅದು ಕೂಡ ಕರೆಕ್ಟಾಗಿರಲ್ಲ. ಅದು ಏನು ಇವರುಗಳು ನನಗಂತೂ ಅರ್ಥ ಆಗಲ್ಲಪ್ಪ. ಸುಮ್ಮನೆ ದುಡ್ಡು ತಿಂತಾರಷ್ಟೇ, ಬಟ್ ನಮಗೆ ಯೂಸ್ ಆಗೋಂಥದ್ದು ಏನು ಮಾಡೋದಿಲ್ಲ. ಸುಮ್ಮನೆ ಸ್ಕ್ಯಾನಿಂಗ್ಗೆ ಅಂತ ಹೋಗ್ಬೇಕಷ್ಟೇ. ಏನೋ ನಾರ್ಮಲ್ ಇದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಳ್ಳೋಕ್ಕಷ್ಟೇ ನಾವು ಆಸ್ಪತ್ರೆಗೆ ಹೋಗಬೇಕು. ಬೇಬಿ ನೋಡಬೇಕು ಅಂತ ಅಂದ್ಕೊಂಡ್ರೆ ಅದಾಗೋದೇ ಇಲ್ಲ. ಇರಲಿ, ಇನ್ನೇನು ಒಂದು ಸ್ವಲ್ಪ ದಿವಸಕ್ಕೆ ಬೇಬಿನೇ ಬರುತ್ತಲ್ವ, ಆವಾಗ ನೋಡಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ವ್ಲಾಗ್ ನೋಡ್ತಾರೆ, ಕಂಟಿನ್ಯೂ ಮಾಡ್ತೀನಿ. ಹಾಗೆ ಊಟ ಆಯಿತು ಇವಾಗ ತಾನೇ. ಬಟ್ ಈ 9 ಮಂತ್ಸಲ್ಲಿ ಜರ್ನಿ ಮಾಡಿರೋದು,
ಮತ್ತು ಔಟ್ಸೈಡ್ ಫುಡ್ ತಿಂದಿರೋದು ಯಾಕೋ ಹಾಗೇ ಬರಲಿಲ್ಲ, ನನಗಂತೂ ವಾಮಿಟ್ ಬರೋಂಗೆ ಆಗ್ತಾಯಿದೆ, ತುಂಬ ಬಾಧೆ ಅನಿಸ್ತದೆ, ಬೆನ್ನೋವು, ಹೊಟ್ಟೆ ತುಂಬ ಇಟ್ಕೊಂಡಂಗೆ, ಹೊಟ್ಟೆ ಫುಲ್ಲು ಉಬ್ಬರ ಆದಂಗೆ ಆಗ್ತಾಯಿದೆ, ತೇಗ್ ಬರ್ತಾಯಿಲ್ಲ, ವಾಮಿಟ್ ಬರೋಂಗೆ ಆಗ್ತಾಯಿದೆ. ಸೊ ತುಂಬಾ ಕಷ್ಟ ಆಗ್ತಾಯಿತ್ತು. ನಾನು ಬೇರೆ ಏನು ಮಾಡಿಬಿಟ್ಟೆ ಅಂದರೆ ಒಂದು ಸ್ವಲ್ಪ ಮಜ್ಜಿಗೆನೂ ಕುಡಿದ್ಬಿಟ್ಟೆ ಚೆನ್ನಾಗಿ, ಹೊಟ್ಟೆ ಫುಲ್ಲು ಲೋಡ್ ಆಗಿಬಿಟ್ಟಿತ್ತು. ಆ ಟೈಮಲ್ಲಿ ಏನೋ ಒಂಥರ ಬಾಧೆ ಇರೋಕ್ಕಾಗ್ತಾಯಿಲ್ಲ, ಒಂದು ಕಡೆ ಬೆನ್ನೋವು, ಒಂದು ಕಡೆ ಹೊಟ್ಟೆ ನೋವು. ಅಯ್ಯೋ ಏನಪ್ಪ ಇದು ಹಿಂಗಾಗ್ತಾಯಿದೆ ಇವತ್ತು ಅಂತ ಅಂದ್ಬಿಟ್ಟು ಸಖತ್ ಭಯ ಆಗೋಯಿತು. ನಿಜವಾಗ್ಲೂ 9 ಮಂತಲ್ಲಿ ಅಷ್ಟು ಸುಲಭ ಅಲ್ಲ, ತುಂಬಾ ಒದ್ದಾಡಬೇಕಾಗುತ್ತೆ ಪೇನ್ಸ್ಗೆ. ನನ್ನ ಹಸ್ಬೆಂಡ್ ನೋಡಿದ್ರೆ ನನಗೆ ದೃಷ್ಟಿ ತೆಗೆದ್ರು. ಏನಾಗಲ್ಲ, ವಾಮಿಟ್ ಬಂದರೆ ಮಾಡ್ಕೊಂಬಿಡು, ಸರಿ ಹೋಗುತ್ತೆ ಅಂತ ಹೇಳ್ತಾಯಿದ್ರು. ಅದು ಬರ್ತಾನೇ ಇಲ್ಲ, ಎಷ್ಟು ಟ್ರೈ ಮಾಡಿದ್ರು. ಒಂದು ಸ್ವಲ್ಪ ಎದ್ದೊಳಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ಬೆನ್ನೋವು, ಹೊಟ್ಟೆ ನೋವು ಬರ್ತಾಯಿತ್ತು. ಸೊ ನನ್ನ ಹಸ್ಬೆಂಡ್ ಹತ್ರ ಹಂಗೆ ಮಾತಾಡ್ಕೊಂಡೇ ಇದ್ದೀನಿ. ಅವರು ಆ ಥರ ಮಾಡು, ಈ ಥರ ಮಾಡು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೂ ಕೂಡ ನಂಗೆ ಅದ್ರ ಕಡೆನೇ ಆಗ್ತಾನೇ ಇಲ್ಲ ತಡ್ಕೊಳಕ್ಕೆ. ನಿಜವಾಗ್ಲೂ ತುಂಬ ಕಷ್ಟ. ಈ ಮಂತೆಲ್ಲ ಹಂಗೇನೋ ಇದು ಇವಾಗೇ ಹಿಂಗಂತಂದರೆ ಇನ್ನು ಲೇಬರ್ ಪೇನ್ ಆದರೂ ಬಂತು ಅಂದರೆ ಅದು ಹೆಂಗೆ ತಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಸಿ ಸೆಕ್ಷನ್ ಆಗಿದೆ ಲಾಸ್ಟ್ ಟೈಮು, ಇವಾಗ ಸಿ ಸೆಕ್ಷನ್ ಆಗುತ್ತೋ ನಾರ್ಮಲ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಈ ಶುಗರು ಬಿ ಪಿ ಎಲ್ಲ ಕಂಟ್ರೋಲಾಗಿತ್ತು, ಎಲ್ಲ ನಾರ್ಮಲಾಗಿತ್ತು ಅಂತಂದರೆ ಮೋಸ್ಟ್ಲಿ ಆದರೂ ಇದಾಗ್ಬೋದು, ನಾರ್ಮಲ್ ಡೆಲಿವರಿ ಆಗ್ಬೋದು, ಇಲ್ಲಾಂತಂದರೆ ಸಿ ಸೆಕ್ಷನ್ಗೆ ಹೇಳ್ಬಿಡ್ತಾರೆ. ಇವಾಗಂತೂ ಈ ಬಾಧೆ ಅಂತೂ ತಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಏನಾಯಿತು ಅಂತಂದರೆ ಔಟ್ಸೈಡ್ ಓಡಾಡಿದೆ. ನನ್ನ ಹಸ್ಬೆಂಡ್ ಹೇಳಿದ್ರು ಒಂಚೂರು ಓಡಾಡು ಸರಿ ಹೋಗುತ್ತೆ ಅಂತ. ಸೊ ಅದಕ್ಕೆ ಔಟ್ಸೈಡ್ ಓಡಾಡೋಣ ಅಂತ ಔಟ್ಸೈಡ್ ಓಡಾಡಿದೆ. ಅದಾದಮೇಲೆ ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಾಗ ಗೊತ್ತಾಯ್ತು ಇನ್ನೇನು ವಾಮಿಟ್ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ವಾಮಿಟ್ ಆಯಿತು. ವಾಮಿಟ್ ಆದಮೇಲೆ ಎಷ್ಟು ರಿಲೀಫ್ ಆಯಿತು ಅಂತಂದರೆ ಹೊಟ್ಟೆ ಉಬ್ಬರ ಅದೆಲ್ಲ ಕಡಿಮೆ ಆಯಿತು. ನಿಜವಾಗ್ಲೂ ಔಟ್ಸೈಡ್ ಫುಡ್ಡು ಆಗಲಿಲ್ಲ. ಮನೆಗೆ ಬಂದು ಒಂದು ಸ್ವಲ್ಪ ರೈಸು ಅವೆಲ್ಲ ತಿಂದಿರೋದಕ್ಕೆ ಅದು ಆಗಲಿಲ್ಲ, ಫುಡ್ಡೇ ಅಡ್ಜಸ್ಟ್ ಆಗಲಿಲ್ಲ ನನಗೆ. ಸೊ 9 ಮಂತ್ಸಲ್ಲಿ ನನಗೆ ಆಗ್ತಾನೇ ಇರಲಿಲ್ಲ ವಾಮಿಟು. ಸೊ ಈ ಸರಿ ಔಟ್ಸೈಡ್ ಹೋಗಿ ಬಂದಿದ್ದಕ್ಕೆ ಆ ಜರ್ನಿಗೆ ಆಗಲಿಲ್ಲ. ತುಂಬ ದೂರ ಇದೆ ಫ್ರೆಂಡ್ಸ್, ಅದು ನಾವು ಇಲ್ಲಿಂದ ಹೋಗ್ಬೇಕಂದ್ರೆ ಒಂದು 100 ಕಿಲೋಮೀಟ್ರ್ ಹೋಗಬೇಕು. ಈ 9 ಮಂತಲ್ಲಿ ಆಗಲ್ಲ. ಮತ್ತು ನಾವು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಕೊಂಡು ಮತ್ತೆ ಸ್ಕ್ಯಾನಿಂಗ್ಗೆ ಹೋಗಬೇಕು, ಅಂದರೆ ಡೆಲಿವರಿ ಡೇಟ್ ಯಾವಾಗ ಅಂತ. ಇವತ್ತು ಡಾಕ್ಟರ್ ಮಿಸ್ ಆಗೋದ್ವಿ, ಡಾಕ್ಟರ್ನ ಕೇಳೋಕ್ಕಾಗಲಿಲ್ಲ, ಅವರು ಮನೆಗೆ ಹೋಗ್ಬಿಟ್ಟಿದ್ರು. ಸೊ ನಾವು ರೆಗ್ಯುಲರಾಗಿ ತೋರಿಸ್ತಾ ಇದ್ದಿದ್ದು ಡಾಕ್ಟ್ರ್ ಹತ್ರ. ಸೊ ಅದಕ್ಕೆ ಮತ್ತೆ ಹೋಗಲೇಬೇಕು. ಸೊ ಇಲ್ಲಿ ಹತ್ರದಲ್ಲಿಲ್ಲ, ಅದಕ್ಕೆ ನಾವು ದೂರ ಹೋಗ್ತಾ ಇದ್ದೀವಿ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಆರಾಮಾದೆ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.